ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನೋಡಿ, ಗಾಂಧೀಜಿಯವರು ಯಾವ ಗಾಂಧಿಯನ್ನ ನಾವು ರಾಷ್ಟ್ರಪಿತ ಅಂತ ಕರಿತೀವೋ, ಮಹಾತ್ಮಾಜಿ ಅಂತ ಕರಿತೀವೋ, ಆ ಗಾಂಧೀಜಿಯವರ ಈ ಒಂದು ಕರಾಳ ಮುಖ ಏನಿದೆಯಲ್ಲ, ಅದನ್ನ ನಾವು ಎಷ್ಟೇ ಬಗೀತಾ ಹೋದ್ರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೊಂದು ಹೊಸ ಹೊಸ ವಿಷಯಗಳನ್ನ ಮೇಲೆದ್ದು ಬರಲಿಕ್ಕೆ ಶುರುವಾಗುತ್ತೆ. ಅಂಥದ್ದೇ ಕೆಲವೊಂದಿಷ್ಟು ಹೊಸ ವಿಷಯಗಳು ವಿಭಜನೆಗೆ ಸಂಬಂಧಿಸಿದ್ದು, ಗಾಂಧೀಜಿಗೆ ಸಂಬಂಧಿಸಿದ ವಿಷಯಗಳನ್ನ ಮುಂದಿನ 3-4 ದಿನಗಳ ಕಾಲ ಸೀರೀಸ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಅನಾವರಣ ಮಾಡ್ತಾ ಹೋಗೋಣ. ನೋಡಿ, ಗಾಂಧೀಜಿ ಮತ್ತು ವಿಭಜನೆ ಅಂತ ಬಂದಾಗ ನಮ್ಮ ತಲೆಯಲ್ಲಿ ಪಟ್ಟಂತ ಬರುವಂತದ್ದೇನು, ಗಾಂಧೀಜಿ ಪ್ರಾರಂಭದ ದಿನಗಳಲ್ಲಿ, ಇನಿಷಿಯಲ್ ಡೇಸ್ಗಳಲ್ಲಿ ವಿಭಜನೆಯನ್ನ ಅತ್ಯಂತ ಕಡು ಭಾಷೆಯಲ್ಲಿ ವಿರೋಧಿಸಿದ್ರು ಅಂತ. ಇದನ್ನ ನಮ್ಮ ತಲೆಯಲ್ಲಿ ತುಂಬಲಾಗಿದೆ, ಇದನ್ನ ನಾವು ಒಪ್ಕೊಂಡಿದ್ದೀವಿ. ಆದ್ರೆ ನಂತರ ಇನ್ನೊಂದೇನು ಅಂದ್ರೆ, ಅದೇ ಗಾಂಧೀಜಿ ತಕ್ಷಣ ಕೆಲವೇ ದಿನಗಳಲ್ಲಿ ಉಲ್ಟಾ ಹೊಡೆದ್ರು, ವಿಭಜನೆಗೆ ಒಪ್ಪಿಗೆ ಕೊಟ್ಟರು ಇನ್ ದ ಸೆನ್ಸ್ ಒಂದು ರೀತಿ ಹೂ ಅಂದ್ರು ಅಂತ. ಇದನ್ನು ನಮ್ಮ ತಲೆಯಲ್ಲಿ ತುಂಬಲಾಗಿದೆ. ಆದ್ರೆ ಸ್ನೇಹಿತರೆ, ಇದೆಲ್ಲವೂ ಕೇವಲ ಸರ್ಫೇಸ್ ಮಾತ್ರ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಿದ್ರೆ ನೀವು ಇದನ್ನ ಒಪ್ಕೊಳ್ಳೇಬೇಕು, ನಂಬಲೇಬೇಕು. ನೋಡಿ, ಗಾಂಧೀಜಿಯ ಕರಾಳ ಮುಖ ಮತ್ತು ಈ ವಿಭಜನೆಗೆ ಕೆಲವೊಂದಿಷ್ಟು ದಾಖಲೆಗಳ ಸಹಿತ ನಾನು ಮುಂದೆ ಇನ್ನು 3-4 ದಿನಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಇಡ್ತಾ ಹೋಗ್ತೀನಿ. ನೋಡಿ, ಈ ದೇಶವನ್ನ ವಿಭಜನೆ ಮಾಡಲಿ, ಈ ದೇಶ ವಿಭಜನೆ ಆಗುವುದೇ ಆದರೆ ಆವಾಗ ಮುಸ್ಲಿಮರ ವಿರುದ್ಧ ಯಾವುದೇ ಕಾರಣಕ್ಕೂ ಸೇನೆಯನ್ನ ಬಳಸಬಾರದು, ಸೇನಾ ಬಲ ಪ್ರಯೋಗವನ್ನ ಮಾಡಬಾರದು ಅನ್ನುವಂಥದ್ದು ಗಾಂಧೀಜಿಯವರ ಬಲವಾದ ನಂಬಿಕೆ ಆಗಿತ್ತು. ಈ ಕುರಿತು ತಮ್ಮ 1940 ಮಾರ್ಚ್ 23 ಹರಿಜನ್ ಪತ್ರಿಕೆಯಲ್ಲಿ, ತಮ್ಮದೇ ಪತ್ರಿಕೆಯಲ್ಲಿ ಗಾಂಧೀಜಿ ಬರ್ಕೊಳ್ತಾರೆ, ಭಾರತದ ಮುಸ್ಲಿಮರ ಇಚ್ಛೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಹೋಗೋದಿಲ್ಲ ಅಂತ. ಅಂದ್ರೆ ಅವರು ಪಾಕಿಸ್ತಾನ ಬಯಸ್ತಾರೆ ಅಂದ್ರೆ ಅದನ್ನ ಕೊಡೋಣ ಅನ್ನೋ ಅರ್ಥದಲ್ಲಿ ಗಾಂಧೀಜಿ ಈ ರೀತಿಯಾಗಿ ಬರೀತಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಹೇಳ್ತಾರೆ, ವಿಭಜನೆಯನ್ನು ತಡೆಯಲು ಕಾಂಗ್ರೆಸ್ ಯಾವತ್ತಿಗೂ ಬ್ರಿಟಿಷ್ ಸೇನೆಯ ಸಹಾಯವನ್ನು ಕೇಳಲಾರದು. ವಿಭಜನೆ ಬೇಕಾದ್ರೆ ಆಗಿ ಹಾಳಾಗೋಗ್ಲಿ, ಅಂಥ ಸಂದರ್ಭಗಳಲ್ಲೂ ಕೂಡ ನಾವು ಬ್ರಿಟಿಷ್ ಸೇನೆಯ ಸಹಕಾರವನ್ನು ಕೇಳುವುದಿಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕಾಂಗ್ರೆಸ್ ಅನ್ನು ನಾನು ನನ್ನ ಜತೆ ಕರೆದೊಯ್ಯುವುದಾದರೆ ಸೇನೆಯ ಬಲ ಪ್ರಯೋಗಿಸಿ ಮುಸ್ಲಿಮರನ್ನು ತೊಂದರೆಗೀಡು ಮಾಡುವುದನ್ನು ನಾನು ಬಯಸುವುದಿಲ್ಲ ಅಂತ ಗಾಂಧೀಜಿ ಹೇಳ್ತಾರೆ. ಮುಂದಿನ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟು, ನಾನು ಬೇಕಾದರೆ ಮುಸ್ಲಿಮರಿಂದ ಆಳಿಸಿಕೊಳ್ಳುತ್ತೇನೆ, ಏಕೆಂದರೆ ಅದು ಭಾರತೀಯ ಆಳ್ವಿಕೆಯೇ ಆಗಿರುತ್ತದೆ ಅಂತ ಗಾಂಧೀಜಿ 1940 ಬರೆದುಕೊಳ್ತಾರೆ. ಇದು ಅವರ ಮೈಂಡ್ ಸೆಟ್ಟು.